ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತು ನನ್ನ 100ನೇ ವಿಡಿಯೋ ಕಂಪ್ಲೀಟ್ ಆಗಿದೆ. ಈ ಅಗ್ರಿಕಲ್ಚರಲ್ ವ್ಲಾಗ್ ಮಾಡ್ತಾ ಇರೋದು ಇದು ನನ್ನ ಡ್ರೀಮ್. ನಿಮ್ ಸಪೋರ್ಟ್ ನಂಗೆ ತುಂಬಾ ಖುಷಿ ಕೊಡ್ತಾ ಇದೆ. ಹಿಂಗೆ ಮುಂದೇನು ಸಪೋರ್ಟ್ ಕೊಡ್ತಾ ಇರಿ. ಮೊನ್ನೆ ನಾನು ಕ್ಯಾದಿಂಗ್ ಒಪ್ತಲ್ಲಿ ಹಬ್ಬಕ್ಕೆ ಹೋದಾಗ ಒಂದು ಹುಡುಗ ಅಂದ್ರೆ ಅರಂಗೊಟ್ಟದ ಹುಡುಗ ಬಂದು ನಾನೇ ಮಾತಾಡ್ಸಿದ. ಏನಂದ್ರೆ ನೀನು ವ್ಲಾಗ್ ಮಾಡ್ತೀಯಲ್ಲ ಅಣ್ಣ ಅಂತ ಹೇಳಿ. ಈ ತರ ಸುಮಾರು ಜನ ಹೇಳಿದಿರಾ. ನನ್ನ ಕಂಡಿಡ್ದಿರೋದಕ್ಕೆ ನಿಮ್ ಎಲ್ರಿಗೂ ಧನ್ಯವಾದಗಳು. ಈ ತರ ಸುಮಾರು ಜನ ಕಂಡಿಡ್ದಿ ಮಾತಾಡ್ಸಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಈ ವಿಡಿಯೋ ಮಾಡ್ತಾ ಇರೋದೇ ಅವನಿಗೋಸ್ಕರ. ಅವನು ಒಂದು ಪ್ರಶ್ನೆ ಕೇಳ್ದ, ಏನಂದ್ರೆ ಅಣ್ಣ ನೀನು ಟ್ಯಾಕ್ಟ್ರಿ ವಿಡಿಯೋ ಎಲ್ಲ ತೋರಿಸಿದ್ಯಾ, ಆಮೇಲೆ ಮತ್ತೆ ನಿಮ್ ತೋಟಗಳೆಲ್ಲ ವಿಡಿಯೋ ಮಾಡಿ ಹಾಕಿದ್ಯಾ, ಆದ್ರೆ ನಿಮ್ಮ ಮನೆಯವ್ರದೇ ವಿಡಿಯೋ ಮಾಡಿ ಹಾಕಿಲ್ವಲ್ಲ ನೀನು ಅಂತ ಹೇಳ್ದ. ಅದಕ್ಕೆ ಅವನಿಗೋಸ್ಕರನೇ ಈ ವಿಡಿಯೋ ಮಾಡಿರೋದು. ನಮ್ದು ಜಾಯಿಂಟ್ ಫ್ಯಾಮಿಲಿ 11 ಜನ ಮನೇಲಿ ಇದೀವಿ. ಇನ್ನೂ ಡೀಟೇಲ್ ಆಗಿ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ, ಕೆಲಸ ಇತ್ತು, ಆದ್ರೆ ಬೆಳಗ್ಗೆನೆ ಕಾರ್ ಪೂಜೆ ಕರೆದಿದ್ರು. 2 ದಿನ ಪೋಸ್ಟ್ ಮಾಡೋಕ್ಕೆ ಆಗಿಲ್ಲ. ಆಮೇಲೆ ನಮ್ಮೂರವರೆಲ್ಲ ಬೈತಾರೆ, ಇದು ಯಾವಾಗ ಆಗಿರೋ, ನೀನ್ ಯಾವಾಗ ಆಗ್ತಿದ್ಯಾ ಅಂತ. ಇವತ್ತು ಕೂಲರ್ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಕಾರ್ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೊರಟೆ. ಇಲ್ಲೇ ತಿಂಡಿ ಮಾಡಿಸಿದ್ರು, ತಿಂಡಿ ತಿನ್ಕೊಂಡು ಹೊರಟೆ. ಟ್ಯಾಕ್ಟ್ರಿ ತೊಳಿಬೇಕಾಗಿತ್ತು, ಪೈಪ್ ಜೋಡಿಸ್ತಿದ್ದೆ. ಅಷ್ಟರಲ್ಲಿ ನಮ್ಮ ನವೀನ ಕೂಡ ಬಂದ. ಮೋಟ್ರ್ ಸ್ಟಾರ್ಟ್ ಆಗಲಿಲ್ಲ, ಟ್ಯಾಕ್ಟ್ರಿ ತೊಳೆಯೋಣ ಅಂತ ಹೇಳಿದ್ರೆ ಅದಕ್ಕೆ ಅವನ್ನ ಕರ್ಕೊಂಡು ಒಳೆ ಕಡೆ ಬಂದೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಕುರಿನ ನೀರಿಗೆ ಇಳಿಸಿದ್ರು, ಅಷ್ಟು ಕುರಿನೂ ಹೋಗ್ತದವೆ ಅದ್ರ ಹಿಂದೆ. ಅದೆಲ್ಲ ಮುಗಿಸಿ ಮರ ಕೊಯ್ಯೋ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ನಾನು ನಗಣ ಶಿವಮೊಗ್ಗ ಕಡೆ ಹೊರಟ್ವಿ. ನಾನು ಬಂದಿದ್ದು JCB ತೊಗೊಳೋಣ ಅಂತ. ಎಲ್ಲ ಕಡೆ ಕೆಲಸ ಮುಗಿಸಿ ಇಲ್ಲೂ ಒಂದು ಕೆಲಸ ಇತ್ತು, ಇದನ್ನೂ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಮನೆ ಹೋಗ್ತಿದ್ದಂಗೆ ಸೀದಾ ತೋಟ ಕಡೆ ಬಂದೆ. ಇಲ್ಲಿಗೆ ಬಂದು ಅಡಿಕೆ ಗರೆನೆಲ್ಲ ಒಂದ್ ಕಡೆ ಹಾಕಿ ಸುಡ್ಕೊಂಡು ಬಂದೆ. ಎಲ್ಲ ಕೆಲಸ ಮುಗಿಸಿ ಮನೆ ಕಡೆ ಹೊರಟೆ. ಮನೆಗೆ ಬರ್ತಿದ್ದಂಗೆ ನಮ್ಮ ರಿಲೇಷನ್ ಇನ್ನೊಂದು ಮದುವೆ ಇದೆ ಬಾ ಅಂತ ಹೇಳಿದ್ರು. ಅದಕ್ಕೆ ಮದುವೆಗೆ ಬಂದು ಊಟ ಮಾಡ್ಕೊಂಡು ಸೀದಾ ಮನೆ ಕಡೆ ಹೊರಟೆ. ಇದಾಗಿತ್ತು ಇವತ್ತಿನ ದಿನಚರಿ.